ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಗಳಲ್ಲಿ ನಾವು ಜೋಡು ನುಡಿ, ದ್ವಿರುಕ್ತಿ ಮತ್ತು ಪಡೆನುಡಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಅನುಕರ್ನಾವ್ಯಯ ಈ ಒಂದು ವ್ಯಾಕರಣ ಅಂಶದ ಬಗ್ಗೆ ಅಧ್ಯಯನ ಮಾಡೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಜೋಡು ನುಡಿ, ದ್ವಿರುಕ್ತಿ, ಪಡೆನುಡಿ ಮತ್ತು ಅನುಕರ್ನಾವ್ಯಯ ಇವು ಪರೀಕ್ಷೆಯಲ್ಲಿ ಬಹಳಷ್ಟು ಒಂದು ವ್ಯಾಕರಣದ ಭಾಗದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಜೋಡು ನುಡಿಗಳನ್ನು ಬಳಸಿ ವಾಕ್ಯ ರಚನೆ ಮಾಡುವುದು, ಅಥವಾ ಜೋಡು ನುಡಿಗಳನ್ನು ಬರೆಯಿರಿ, ಅಥವಾ ದ್ವಿರುಕ್ತಿ ಪದವನ್ನು ಗುರುತಿಸಿ ಪಡೆನುಡಿಗಳನ್ನು ಬಳಸಿ ವಾಕ್ಯ ರಚನೆಯನ್ನು ಮಾಡಿರಿ ಅಥವಾ ಅರ್ಥ ಬರೆಯಿರಿ ಎಂದು ಕೊಡ್ತಾ ಇದ್ದಾರೆ. ಅದೇ ಥರನಾಗಿ ಅನುಕರ್ನಾವ್ಯಯ, ಕೆಳಗಿನ ವಾಕ್ಯದಲ್ಲಿ ಅನುಕರ್ನಾವ್ಯಗಳನ್ನು ಗುರುತಿಸಿ, ಈ ಥರನಾಗಿ ಪ್ರಶ್ನೆಗಳನ್ನು ಕೇಳುವ ಸಂಭವ ಇರ್ತಾ ಇದೆ. ಅನುಕರ್ನಾವ್ಯಯ ಇದು ಅವ್ಯಯಗಳಲ್ಲಿ ಬರ್ತಕ್ಕಂಥ ಒಂದು ವಿಧ. ಅವ್ಯಯ ಅಂತಂದರೆ ಸಾಮಾನ್ಯವಾಗಿ ಲಿಂಗ, ವಚನ, ವಿಭಕ್ತಿಗಳಲ್ಲಿ ಯಾವುದೇ ಒಂದು ಭೇದವನ್ನು ಮಾಡದೆ ಇದ್ದಂತೆ ಇಡುವುದಕ್ಕೆ ನಾವು ಅವ್ಯಯ ಎಂದು ಕರಿತಾ ಇದ್ದೇವೆ. ಅವ್ಯಯದಲ್ಲಿ ಅನುಕರ್ನಾವ್ಯಯ ಅಂಥೇಳಿ ಒಂದು ವಿಧ ಬರ್ತಾ ಇದೆ. ಅವ್ಯಯ ಅಂದರೆ ನಿಮಗೆ ಗೊತ್ತಾಯಿತು, ಲಿಂಗ, ವಚನ, ವಿಭಕ್ತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಹೊಂದದೆ ಇದ್ದಂತೆ ಇಡುವುದಕ್ಕೆ ಅಥವಾ ಇದ್ದಂತೆ ಬಳಸುವುದಕ್ಕೆ ಅವ್ಯಯಗಳು ಎಂದು ಕರಿತಾ ಇದ್ದೇವೆ. ಉದಾಹರಣೆಯನ್ನು ನೋಡುವುದಾದರೆ, ರಾಮನು ಶಾಲೆಗೆ ಹೋದನು. ರಾಮನು ಶಾಲೆಗೆ ಹೋದನು. ಇಲ್ಲಿ ಶಾಲೆಗೆ ಎಂಬುದು ಅವ್ಯಯ ಪದ. ಲಿಂಗ, ವಚನ, ವಿಭಕ್ತಿಗಳಲ್ಲಿ ಬದಲಾವಣೆಯನ್ನು ಹೊಂದುವುದಿಲ್ಲ. ಸೀತೆಯು ಶಾಲೆಗೆ ಹೋದಳು. ಅವರು ಶಾಲೆಗೆ ಹೋದರು. ಈ ಥರನಾಗಿ ನೋಡಿದಾಗ ಅಲ್ಲಿ ನಾಮಪದ, ಪ್ರಾರಂಭದಲ್ಲಿರುವ ನಾಮಪದ ಮಾತ್ರ ಅದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗವಾಗಿ ಬದಲಾವಣೆ ಆಗ್ತಾ ಇದೆ. ಆದರೆ ಶಾಲೆಗೆ ಎಂಬ ಅವ್ಯಯ ಪದ ಯಾವುದೇ ರೀತಿ ಬದಲಾವಣೆಯನ್ನು ಹೊಂದುವುದಿಲ್ಲ. ಹಾಗಾದರೆ ಅನುಕರ್ನಾವ್ಯಯ ಅಂತಂದರೆ ಇವು ಅರ್ಥವಿಲ್ಲದ ಪದಗಳನ್ನು ನಾವು ಅನುಕರಣೆ ಮಾಡಿ ಹೇಳುವುದರಿಂದ, ಅರ್ಥವಿಲ್ಲದ ಪದಗಳನ್ನು ನಾವು ಬಳಸುವುದಕ್ಕೆ ಅನುಕರ್ನಾವ್ಯಯಗಳೆಂದು ಕರಿತಾ ಇದ್ದೇವೆ. ಇಲ್ಲಿ ಕೆಳಗಿನ ಒಂದು ವಾಕ್ಯಗಳನ್ನು ನೋಡಿದಾಗ ನಮಗೆ ಅನುಕರ್ನಾವ್ಯಯಗಳು ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಉದಾಹರಣೆ 1, ನದಿ ಜುಳು ಜುಳು ಹರಿಯುತ್ತಿತ್ತು. ಜುಳು ಜುಳು ಹರಿಯುತ್ತಿತ್ತು, ನದಿ ಜುಳು ಜುಳು ಹರಿಯುತ್ತಿತ್ತು. ಉದಾಹರಣೆ 2, ಮಳೆ ದೋ ದೋ ಎಂದು ಸುರಿಯುತ್ತಿತ್ತು. 3, ಗಾಳಿ ರೊಯ್ಯನೆ ಬೀಸುತ್ತಿತ್ತು. ಇಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದಗಳು ಅನುಕರ್ನಾವ್ಯಯಗಳು. ಗಮನಿಸಬೇಕು, ಗೆರೆ ಎಳೆದಿರ್ತಕ್ಕಂಥ ಪದಗಳು ಅನುಕರ್ನಾವ್ಯಯಗಳು. ಜುಳು ಜುಳು, ದೋ ದೋ, ರೊಯ್ಯನೆ, ಬೀಳುತ್ತಿತ್ತು ಇವು ಅನುಕರ್ನಾವ್ಯಯ ಪದಗಳು. ಇಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದಗಳಿಗೆ ವಿಶೇಷವಾದ ಅರ್ಥವೇನೂ ಇಲ್ಲ. ನೆನಪಿನಲ್ಲಿ ಇಟ್ಕೋಬೇಕು, ಇವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇಲ್ಲ. ಅರ್ಥವಿಲ್ಲದ ಪದಗಳನ್ನು ಅನುಕರ್ನಾವ್ಯಯ ಎಂದು ಕರಿತಾ ಇದ್ದಾರೆ. ಅರ್ಥವಿಲ್ಲದ ಪದಗಳನ್ನು ಅನುಕರಣೆ ಮಾಡಿ ನಾವು ಉಚ್ಚಾರ ಮಾಡುವುದಕ್ಕೆ ಅನುಕರ್ನಾವ್ಯಗಳೆಂದು ಕರಿತಾ ಇದ್ದೇವೆ. ನಾಮಪದ, ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಇವುಗಳನ್ನು ಅವ್ಯಯಗಳೆಂದು ಕರಿತಾ ಇದ್ದಾರೆ. ಅವ್ಯಯಗಳಲ್ಲಿ ಒಂದು ವಿಧ ಅನುಕರ್ನಾವ್ಯಯ. ಅರ್ಥವಿಲ್ಲದ ಈ ಪದಗಳು ಕೆಲಸ ನಡೆದ ರೀತಿಯನ್ನು ಅನುಕರಣೆ ಮಾಡಿ ಹೇಳುತ್ತವೆ. ಆದ್ದರಿಂದ ಇವುಗಳನ್ನು ಅನುಕರ್ನಾವ್ಯಯಗಳೆಂದು ಕರಿತಾ ಇದ್ದಾರೆ.
ನೀವು ಸರಿಯಾಗಿ ಇಲ್ಲಿ ವ್ಯತ್ಯಾಸಗಳನ್ನು ಗಮನಿಸಬೇಕು. ಜೋಡು ನುಡಿ ಅಂದರೆ ಅದರದೇ ಆಗಿರ್ತಕ್ಕಂಥ ಅರ್ಥ ಬೇರೆ ಇದೆ, ದ್ವಿರುಕ್ತಿಯ ಅರ್ಥ ಬೇರೆ ಇದೆ, ಪಡೆನುಡಿಯ ಅರ್ಥ ಬೇರೆ ಇದೆ. ಅದೇ ಥರನಾಗಿ ಅನುಕರಣವ್ಯದ ಅರ್ಥ ಬೇರೆ ಥರನಾಗಿದೆ. ಜೋಡು ನುಡಿ ಅಂತಂದ್ರೆ ಅಲ್ಲಿ ಜೋಡಿ ಪದಗಳು ಬರ್ತಾ ಇದ್ದಾವೆ, ಸಂಬಂಧವನ್ನು ಹೊಂದಿ ಸಮಾನಾರ್ಥಕವಾಗಿ ಬರಬಹುದು ಅಥವಾ ವಿರುದ್ಧಾರ್ಥಕರ ಬರಬಹುದು. ಅಂಥ ಪದಗಳು ಜೋಡು ನುಡಿ. ದ್ವಿರುಕ್ತಿ ಅಂತಂದರೆ ಒಂದು ಅರ್ಥ ಇರುವ ಪದವನ್ನು ಎರಡು ಸಾರಿ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷ ಆದಾಗ, ದುಃಖ ಆದಾಗ ಅಂಥ ಪದಗಳನ್ನು ನಾವು ದ್ವಿರುಕ್ತಿಗಳನ್ನು ಬಳಸ್ತಾ ಇದ್ದೇವೆ. ಅವು ದ್ವಿರುಕ್ತಿ ಅಂತಂದರೆ ಒಂದು ಪದವನ್ನು ಎರಡು ಸರಿ ಉಚ್ಚಾರಣೆ ಮಾಡುವುದು, ಆದರೆ ಅವಕ್ಕೆ ಅರ್ಥ ಇರ್ತಾ ಇದೆ. ಇನ್ನು ಅನುಕರಣಾವ್ಯ ಅಂತಂದರೆ ಅರ್ಥವಿಲ್ಲದ ಪದಗಳು. ಇವನು ಸಹಿತ ಎರಡೆರಡು ಸರಿ ನಾವು ಅನುಕರಣೆ ಮಾಡಿ ಉಚ್ಚಾರ ಮಾಡ್ತಾ ಇದ್ದೇವೆ, ಆದರೆ ಇವಕ್ಕೆ ಅರ್ಥ ಇರುವುದಿಲ್ಲ. ಈ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ನೋಡಿದಾಗ ನಮಗೆ ತಿಳಿದು ಬರ್ತಾ ಇದೆ. ಜುಳು ಜುಳು, ದೋ ದೋ, ರೊಯ್ಯನೆ, ಚಟ ಚಟ, ಪಟ ಪಟ, ಸರಸರ, ಈ ಥರನಾಗಿರ್ತಕ್ಕಂಥ ಒಂದು ಪದಗಳು ಅನುಕರಣಾವ್ಯಗಳು. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಜೋಡು ನುಡಿ, ದ್ವಿರುಕ್ತಿ, ಅನುಕರಣಾವ್ಯಯ, ಪಡೆನುಡಿಗಳು ಇವುಗಳನ್ನು ನೀವು ಬಹಳಷ್ಟು ಸರಿಯಾಗಿ ಗುರುತಿಸುವುದಿಲ್ಲ. ಆದ್ದರಿಂದ ಅವುಗಳ ಅರ್ಥವನ್ನು ನೀವು ತಿಳಿದುಕೊಂಡಿದ್ದಾದರೆ ನೀವು ಅವುಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಜೋಡಿ ಪದಗಳು, ದ್ವಿರುಕ್ತಿ, ಅನುಕರಣಾವ್ಯಯ ಈ ಎಲ್ಲ ಒಂದು ಅಂಶಗಳ ವ್ಯತ್ಯಾಸವನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಇಲ್ಲಿ ಈ ಒಂದು ಅಂಶದ ಮೇಲೆ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸಬಹುದು. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.